ಆಗದು ಎಂದು ಕೈ ಕಟ್ಟಿಕೊಳ್ಳುತ್ತಾರೆ ಸಾಗದು ಕೆಲಸ. ನಿನ್ನ ಬರನ್ಕೆ ಬರ ಸುಮ್ಮನೆ ಹಿಂದಂಗೆ ಅಲ್ಲ ಆಡಿಸ್ತಾನೆ ನಿನ್ನ. ನೀನೇನು ಹಂಗೆ ಕಿಡಿನಗಪ್ಪ ನೋಡ್ತೀಯ? ಹೋಗಪ್ಪ ಬಿಚ್ಚಕಲೇ ಹೋಗ. ಹೇ ನಾನು ಹೇಳಿದ ಪೆಟ್ರೋಲ್ ಬೇಕು ಅದರಲ್ಲೇ ಬಿಚ್ಚೋದು. ಯಾರೋ ನೀನು? ಹೇ ಯಜಮಾನೆಲ್ಲ ಊಸ್ ಬಿಟ್ಕೊಳ ನೀ ನಾನೇ ಓನರು. ಅಣ್ಣ ನೀ ಸೌಂಡ್ರಾಜ್ ಅಂತ ಸುಗಂಧರಾಜ್ ಅಂತ ಗೊತ್ತಾಗ್ಲಿಲ್ಲ ಅಣ್ಣ. ಅಣ್ಣ ನಾನು ಟ್ರ್ಯಾಕ್ಟ್ರಿ ಮೆಕ್ಯಾನಿಕ್ ಅಣ್ಣ. ಅವಣ್ಣ ಈ ಕೈ ರಿಪೇರಿ ಮಾಡಿ ಟ್ರ್ಯಾಕ್ಟ್ರಿನ ಇಲ್ಲಣ್ಣ. ಅಣ್ಣ ಕೆಲ್ಸ ಕೊಡೋಣ ಸಾಯೋವರೆಗೂ ಮರೆಯಲ್ಲಣ್ಣ. ಸಾಯೋವರೆಗೂ ಮರಿಯಲ್ಲ. ಕೆಲ್ಸ ಕೊಡಿ ಕೊಡಿ ಅನ್ನೋರ್ಗೆಲ್ಲ ಕೆಲ್ಸ ಕೊಟ್ಟು ಕೊಟ್ಟು ಅವ್ರು ಇರೋದನ್ನೆಲ್ಲ ದೋಚ್ಕೊಂಡು ಹೋಗಿ ಈಗ ನಾನೇ ಅವ್ರನ್ನ ಸಾಯೋವರೆಗೂ ಮರಿಯಕ್ಕಾಗಲ್ಲ ಹಂಗ್ ಮಾಡಿಟ್ಟಿದ್ದಾರೆ. ಅಣ್ಣ ಸಂಬಳ ಬೇಡ, ನಾವು ಊಟ ಅಂದ್ಕೊಂಡ ಸಾಕು. ಓಹೋ ಸಂಬಳ ಬೇಡ. ಈ ಸಂಬಳ ಬೇಡ ಅಂತ ಹೇಳೋ ಗಂಡಸು, ನನ್ಗೇನು ಬೇಡ ಬಾಳ್ ಒಂದ್ ಕೊಡಿ ಅಂತ ಹೇಳೋ ಹೆಂಗ್ಸು, ಎರಡನ್ನು ನಂಬರ್ರಪ್ಪ. ನಂಬರ್ 1 ಲಕ್ಷ ಅಡ್ವಾನ್ಸ್ ಕೊಡಿ, ಆಮೇಲೆ ನೋಡ್ಕೊಳ್ಳ. 1 ಲಕ್ಷ ನಿಮ್ಗೆ ಎಲ್ಲಿಡ್ಲಿ? ಕೈಗಿಡ್ಲ ಜೇಬ್ಗಿಡ್ಲ? ಬಾಯ್ ಬಿಟ್ಬಿಟ್ಟು ಬೇರೆ ಎಲ್ಲಿ ಬೇಕಾದ್ರೆ ಮಾಡಿ. ನನ್ ಮಗನೇ ಏನ್ ಮಾತಾಡ್ತೀಯೋ? ಈಗ್ಲೇ ತಲೆ ಎಲ್ಲ ಮಾತಾಡ್ತೀಯ. ನೀನ್ ಕೆಲ್ಸ ಕೊಟ್ಬಿಟ್ರೆ ಹೋಯ್ತಾರ. ಬಂದ್ಬಿಟ್ರ? ನೀನ್ ಮಾತ್ರ ಯಾಕೆ ನಿಂತಿದ್ಯಪ್ಪ? ಅದೇನ್ ಕಿತ್ಕೊಳ್ಳಿ ಅಂತ. ಆ ದೇವ್ರು ಏನೇನ್ ಬೇಕೋ ಎಲ್ಲ ಕಿತ್ಕೊಂಡ್ ಕಣ್ಸಾರ ಕಂಡ್ಲ. ನಿಂತ ಇನ್ನೇನ್ಲ ಕಿತ್ಕತ್ತಾರೆ. ಅಯ್ಯೋ ಚಂಕಲ್ ಬಡತದೆ. ಸುರೇಂದ್ರರಾಜ ಎಲ್ಲ ಇದೆಯಾ? ಬಾರ ಆಚೆ. ಇವತ್ತು ಜಾಗ ಖಾಲಿ ಮಾಡ್ಸಿಲ್ಲ. ಇಲ್ಲಿಂದ ಖಾಲಿ ಮಾಡಲ್ಲ. ಸುರೇಂದ್ರರಾಜ ಎಲ್ಲ ಏನ್ ಮಾಂಸ ಪರ್ವತನ ಕಂಕ್ಳ ಇಟ್ಕೊಂಡು ಓಡಾಡಕ್ ಆಯ್ತದೆ? ಏನ್ ಕಿಡ್ಡಲ್ಲ ನಮ್ಮ ಹತ್ರನೇನೋ. ಹಣ ಬಿಡಣ, ಹಣ ಬಿಡಣ, ಹಣ ಬಿಡಣ. ಮುಂದ್ಗಡೆ ಇವ್ರನ್ನ ಬಿಡಿ ಅಂತಂದ್ರೆ ಹಿಂದ್ಗಡೆ ನೀನ್ ಬಿಡ್ತಾ ಇದ್ದಿಲ್ಲ. ನಾವು ಸಾರಿ ಕನ್ಫ್ಯೂಸ್ ಆಗ್ಬಿಡ್ತು. 7 ದಿನದಲ್ಲಿ ಖಾಲಿ ಮಾಡ್ಬೇಕಂತ ಹೇಳಿಲ್ಲ. ಅದ್ ಹೆಂಗ್ ಖಾಲಿ ಮಾಡಕ್ಕಾಗುತ್ತೆ? ಇನ್ನು 7 ವರ್ಷ ಅಗ್ರಿಮೆಂಟ್ ಆಯ್ತಲ್ಲ. ಹಂಗಂದ್ರೆ 7 ವರ್ಷ ಆಗಿ ಅಗ್ರಿಮೆಂಟ್ ಕ್ಲೋಸ್ ಆದ್ಮೇಲೆ. ಕರೆಕ್ಟ್ ಅಣ್ಣ, ಕರೆಕ್ಟ್. ನಾವೇ ಡಿವೈಡ್ ಮಾಡ್ಕೋಬೇಕು. ನಮ್ಮ ಹತ್ರ ಅದೊಂದು ಆಟ ಆಡ್ತೀಯಾ? ನಾನು ಯಾರು ಗೊತ್ತಾ? ಕೊಂಡವಿಟ್ಟು ದೊಂಗ, ಯಮ ದೊಂಗ, ದೊಂಗಲಕಿ ದೊಂಗ. ಬಾಯಿ ಬಸ್ದೆ ಕಡೆ ಸರಿಯಾದ ದೊಂಗ ನನ್ ಮಕ್ಕಳನ್ನೇ ಹುಟ್ಸೋನೆ. ಮಾತು ಎಲ್ಲರೂ ಕೈ ತೋರಿಸಿ. ನೀನೆಲ್ಲ ದೊಡ್ಡ ಮಗ. ಹೌದು. ನೀನ್ ಮುಂದಕ್ ಬಾರೋ ಬಾರೋ. ಈಗ ಈ ಸೈಟ್ ನ ಭಾಗ ಮಾಡ್ಬಿಟ್ರೆ ನೀನ್ ದೊಡ್ಡ ಮಗ ಅಲ್ವಾ? ನಿನಗೆ ಮುಂದಿನ ಭಾಗ ಸಿಗುತ್ತೆ. ಮೇನ್ ರೋಡ್. ಅವ್ರು ಚಿಕ್ಕವರಲ್ವಾ, ಅವ್ರಿಗೆ ಹಿಂದಿನ ಭಾಗ ಹೋಗುತ್ತೆ. ನಿನಗೆ ಬಂಗಾರದ ಚೆಂಬು, ಅವ್ರಿಗೆ ತಾಮ್ರದ ಚೆಂಬು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಇವನು 2ನೇ ಮಗ, ಇವನು 3ನೇ ಮಗ. ನಾನೇನು ಹುಡ್ಸಕ್ಕಿಲ್ದ? ಅದು ಕರೆಕ್ಟ್. ಅಪ್ಪ ಆಟಾಡಕಾಯಿ ರೋಡಲ್ಲಿ ಬಿದ್ದಾಗ ನಿಮ್ಮಮ್ಮ ಏನ್ ಮಾಡಿದ್ಲು ಅಂತ ಬಾಯ್ ಬಡ್ಕೊಂಡ್ಲು. ಆದ್ರೆ ನಮ್ಮಮ್ಮ ಬಾಯಲ್ಲಿ ಬಾಯಿಟ್ಟು ಉಸಿರು ಕೊಟ್ಟು ಅಪ್ಪನ ಜೀವ ಉಳಿಸಿದಾಳೆ. ನಿಮ್ಮಮ್ಮ ಎಷ್ಟು ಜನಕ್ಕೆ ಬಾಯಿಟ್ಟು ಉಸಿರು ಕೊಟ್ಟಲ್ಲ ಊರಲ್ಲಿ? ನಿಮ್ಮ ಅಮ್ಮನ ಬಾಳ ಗೊತ್ತಿಲ್ಲ. ಕಿತ್ತಾಡ್ದಂಗೆ ನಿಮ್ಮ ಅಮ್ಮ ಅಂದ್ರೆ ಕಿತ್ತಾಡ್ತಾ ಇದ್ರು. ಅದಕ್ಕೆ ನಮ್ಮಪ್ಪ ನಮ್ಮ ಅಮ್ಮನ ಮದುವೆ ಆಗಿದ್ದು. ಲೈಫ್ ನ ಯಾರು ಕೊಟ್ಟರು ಮುಖ್ಯ ಅಲ್ಲ, ಲೈಫ್ ನ ಯಾರು ಬ್ಯೂಟಿಫುಲ್ ಮಾಡಿದ್ರು ಅದು ಮುಖ್ಯ. ಅದ್ರಲ್ಲಿ ನಮ್ಮ ಅಮ್ಮ ಎತ್ತಿನ ತಾಯಿ. ನಿಮ್ಮಪ್ಪ ಎಲ್ಲವರು? ಕೋಮಾದಲ್ಲಿ. ಕೋಮಾ? ಆಹಾ, ಹೆಂಡ್ತಿನಿಂದ ನೆಮ್ಮದಿಯಾಗಿರಕ್ಕೆ ಸರಿಯಾದ ಜಾಗ ಕಳ್ಸಿದಿರಲ್ಲೋ ತುದಿಲವ್ರೆ. ಲೋ, ಮೊದಲು ನಿಮ್ಮ ಅಪ್ಪನ್ನು ಸಾರ್ ಮಾಡ್ಕೊಳ್ರು, ಆಮೇಲೆ ನಿಮ್ಮ ಅಪ್ಪನೇ ನಿಮಗೆ ಸಮವಾಗಿ ಭಾಗ ಮಾಡಿ ಕೊಡ್ತಾರಪ್ಪ. ಆಮೇಲೆ ಈ ಯಜಮಾನನ್ನ ನಾನು ಒದ್ದೋಡಿಸ್ತೀನಿ. ನೋಡಿ, ಇವತ್ತು ನೀವ್ ಹೇಳ್ತಂದ್ರೆ ಹೋಗ್ತಾ ಇದ್ದೀನಿ. ನಮ್ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ 1 ತಿಂಗಳು ಬಿಟ್ಟು ತಿರ್ಗಾ ಬರ್ತೀನಿ. ಆಯ್ತಾ? ಆಯ್ತಪ್ಪ. ಬನ್ರ.
ಒಂದು ತಿಂಗಳಿಗೆ ನೆಮ್ಮದಿ ಸಿಕ್ತು. ಒಂದ್ ತಿಂಗಳಾದ್ಮೇಲೆ ಏನ್ ಮಾಡೋದು? ಪೆಂಗನ ಮಕ್ಕಳು ಸೈಟ್ ನ ಮಾರ್ಬಿಟ್ಟು ದುಡ್ಡನ್ನ ಸಮವಾಗಿ ಹಂಚ್ಕೋಬೋದಿತ್ತು. ಇಂಪಾರ್ಟೆಂಟ್, ನೀನ್ ಇಲ್ಲೇ ಇರ್ಬೇಕು, ನಮ್ ಜೊತೆ ಇದ್ಬಿಡು. ಊಟಕ್ಕೆ ಯಾವ ಕೆಲಸ ಮಾಡ್ತಾನೆ ಓರಿ? ಊಟ ಮಾತ್ರ ಅಲ್ಲ, ಸಂಬಳನು ಕೊಡ್ತೀನಿ. ಅಣ್ಣ ನಿಮ್ದು ದೊಡ್ಡದಣ್ಣ ಮನ್ಸು. ಮಿಕಾ ಯಾರು ಅಂತ ನಾನು ಹೇಳ್ತೀನಿ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡು. ಮಿಕ್ಕಿಯದು ನಾನ್ ನೋಡ್ಕೋತೀನಿ. ಓಕೆ ಯಜಮಾನ್. ಮಿಕಾ ಅವನೇ ಸಿಡ್ಕೊಂಡು ಹೊರಟವನೇ ಅಂದ್ರೆ ನನ್ ಮಗನ ಬಂಪರ್ ಪ್ರೈಸು. ಏಯ್, ನಾನು ಹೇಳದಷ್ಟು ಮಾಡು, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಓಕೆ ಯಜಮಾನ್. ಏನೋ ಓಕೆ? ಲೇ, ಒಂದ್ ಕೆಲಸ ಮಾಡೋ, ಆ ಹುಡುಗಿನ ನೀನ್ ಮದ್ವೆ ಆಗು, ಫಸ್ಟ್ ನೈಟ್ ನಾನ್ ಮಾಡ್ಕೋತೀನಿ. ಓಕೆ ಯಜಮಾನ್, ವಾಟ್ ಆರ್ ಟೆಲ್ಲಿಂಗ್ ಯು ನಾನ್ಸೆನ್ಸ್? ನಾನ್ಸೆನ್ಸ್ ನನ್ನ ಮಗನೇ. ನಾಲ್ಕು ಕಡೆ ಇದೆಯಾ, ಹುಡುಗಿ ಅಂದ ತಕ್ಷಣ ಸೀರಿಯಸ್ ಆಗ್ತೀಯಾ? ಕೆಲಸದಲ್ಲೂ ಸೀರಿಯಸ್ ಆಗಿರೋ ಯಜಮಾನ್. ಟಿವಿ 14 ಇಂಚಾದ್ರೂ ಇರ್ಲಿ, 141 ಇಂಚಾದ್ರೂ ಇರ್ಲಿ, ಆದ್ರೆ ಮಾತ್ರ ಒಂದೇ ಸೈಜು ಯಜಮಾನ್. ಲೇ, ನಿನ್ನ ಹತ್ರ ಇರೋ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟವನೇ ನಾನು. ಯಜಮಾನ್ ಬಂದ. ಅವ್ನ ಕಾರ್ ಹತ್ರ ಬಂದ ತಕ್ಷಣ ಹೇಳೋ, ಮಿಕ್ಕಿದ್ ನಾನು ನೋಡ್ಕೊತೀನಿ. ಅವ್ನ ಕೈಯಲ್ಲಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗೋ, ಮಿಕ್ಕಿದ್ ನಾನ್ ನೋಡ್ಕೊತೀನಿ. ನಾವಲ್ಲಿ ಹೋಗಿ ಸೂಟ್ ಕೇಸ್ ಕಿತ್ಕೊಂಡ್ರೆ ಮಿಕ್ಕಿದೇನ್ರಿ ನಮ್ಗೆ ಕಿತ್ಕೊಳಕ್ಕೆ? ಯಜಮಾನ್, ನಾನ್ ದೊಡ್ಡವನಾಗಬೇಕು. ಯಾರಾದ್ರೂ ಅಂತ ಕೇಳಿದಾಗ ನನ್ ಮಗಂದು ನಾನು ಸಿರ್ಪ ಕಡೆ ಆದ್ರೂ ಪರವಾಗಿಲ್ಲ ಅಂತ ನಿನ್ನ ಕರ್ಕೊಂಡೋಗಿ ರಿಬನ್ ಕಟ್ ಮಾಡಿಸೋರು ಯಾರು? ನೀವೇ ಯಜಮಾನ್. ಲೇ ನಾಯಿ, ಇಷ್ಟೆಲ್ಲಾ ಮಾಡಿರೋ ಯಜಮಾನ್ ಮದ್ವೆಗೆ ಹೆಲ್ಪ್ ಮಾಡ್ಬೇಕಾದವ್ರು ಯಾರು? ನಾನು ಯಜಮಾನ್. ಮತ್ತೆ ಕಿತ್ಕೊಂಡು ಮಾಡಲೇ. ಇವನೇನ್ ಇಷ್ಟು ಕೂಲ್ ಆಗವನೇ? ಬಾಸ್ ನಮಸ್ಕಾರ ಬಾಸ್. ಏನ್ ಬಾಸ್, ಚಿಕ್ಕ ಮಕ್ಕಳ ಹತ್ರ ಐಸ್ ಕ್ರೀಮ್ ತಿಂತಾ ಇದ್ದೀರಾ ಬಾಸ್? ನಿಮ್ ದುಡ್ಡು ತುಂಬಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗ್ತಾವ ಬಾಸ್. ಓಡಿ ಬಾಸ್, ಹಿಡ್ಕೊಳ್ಳಿ, ಓಡಿ ಬಾಸ್. ಅದು ಬಿಡಿ, ಐಸ್ ಕ್ರೀಮ್ ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟ್. ಸ್ವಾಮಿ, ನನ್ ಬಾಯಿಗಿಡದಿರ್ಲಿ, ನಿಂದೆಲ್ಲ ಕಿತ್ಕೊಂಡು ನಿನ್ ಕೈ ಕೊಟ್ಬಿಟ್ಟು ಓಡಾಗ್ತಾವನೆ. ಅವ್ನ್ ಹಿಡ್ಕೊಂಡ ನಂದು ಹಿಡ್ಕೊಂತಾನೆ, ಓಡಲೇ. ಅದ್ರಲ್ಲಿ ದುಡ್ಡಿದೆ ಅಂತ ಯಾರು ಹೇಳಿದ್ದು? ಮತ್ತೆ ಬಾಂಬ್ನ ಬ್ಯಾಂಕ್ ಅಲ್ಲಿ ಇಡಕ್ ಹೋದೆ, ಬ್ಯಾಂಕ್ ಅಲ್ಲಿ ಜನನೇ ಇರ್ಲಿಲ್ಲ. ಅದಕ್ಕೆ ವಾಪಸ್ ಬಂದೆ. ಬಾಂಬ್ನ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 50 ಜನ ಸಾಯ್ಬೇಕು. ಆ ಹುಡುಗ ಬಾಂಬ್ ಸೂಟ್ ಕೇಸ್ ನ ಕಿತ್ಕೊಂಡು ಹೋದ್ನಲ್ಲ, ಅವನು ಗ್ಯಾರಂಟಿ ಸ್ಲಮ್ಗೆ ಹೋಗ್ತಾನೆ. ಮಿನಿಮಮ್ ಕಮ್ಮಿ ಅಂದ್ರು 200-250 ಜನ ಡಮಾರ್. ಅಯ್ಯಯ್ಯೋ, ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ, ನೀನ್ 1000 ಆಗಿದ್ರೆ ನನಗೇನು? ನೂರ್ದುಲ್ಲಾ ಲಾಡೆನ್ ಅವ್ರ ಸೋದ್ರು ಮಾವನ್ ಮಕ್ಕಳು 82ರಲ್ಲಿ, ನಾನು 72. ನನ್ನ ಮಗಂದು ಹಗ್ಲು ರಾತ್ರಿ ನೂರ್ದುಲ್ಲಾ ಲ್ಯಾಡನ್ ಬರೀ ಅದೇ ಕೆಲಸ ಮಾಡವ್ರಲ್ಲೋ. ಅವ್ರೇನ್ ಅಂಡರ್ವೇರ್ ಹಾಕ್ತಿದ್ರ ಇಲ್ವಾ? ಅಲ್ಲೇನ್ ಇಟ್ಟಿದ್ರ ಇಲ್ಲ ಟೆರ್ರರ್ ಮಿಷನ್. ಎಲ್ಲೂ ತಪ್ಸ್ಕೊಳಕ್ಕಾಗಲ್ಲ, ಫುಲ್ ಪೊಲೀಸ್ ಕವರ್ ಮಾಡಿದಾರೆ ಇಲ್ಲಿ. ಬಿಡ ನಾನಲ್ಲ ಬಾಸ್, ಟೆರ್ರರಿಸ್ಟ್ ಇವನು ಬಾಸ್. ನೋಡಕ್ಕೊಳ್ಳೆ ಸುಸೈಡ್ ಬಾಂಬ್ ಬರ್ತಾರೆ ಕಾಣ್ತೀರಲ್ಲ ನೀವು. ನನ್ನ ಮಕ್ಕಳ ಸರ್, ಪ್ಯಾಂಟ್ ಶರ್ಟ್ ಬೇಕಾದ್ರೆ ಬಿಸ್ತೀನಿ ಸರ್, ಅಂಡರ್ವೇರ್ ಬರುತ್ತೆ ಹಾಕಿಲ್ಲ ಸರ್. ಅಯ್ಯೋ, ನಾಯಿ ಬೇರೆ ಕತೆ ಗೊತ್ತಾಯ್ತು ಸರ್. ಬೋಂಡ ಬಜ್ಜಿ ಅಂತ ಕಚ್ಕೊಂಡ್ಬಿಟ್ರೆ ಕಷ್ಟ ಬಾಸ್. ಬಿಚ್ಚಿಲ್ಲ ಅಂದ್ರೆ ನನ್ನ ಎಲ್ಲೋ ಸಿಡಿಬೇಕಾಗಿರೋ ಬಾಂಬ್ನ ತಗೊಂಬಂದು ಚಡ್ಡಿಲ್ ಹಾಕೊಳಂಗ ಆಯ್ತಲ್ಲೋ. ಚಡ್ಡಿ ನನಗೆ ಸಾಹೇಬ್, ಕೋಲಲ್ಲ, ಕೋಲ್ಗೆ ಖಾರ ಪುಡಿ ಹಚ್ಬಿಟ್ಟು ಮಾಡಿದ್ರು ನಮ್ ಬೈಯಿ ಬಾಯ್ ಬಿಡಕ್ಕಿಲ್ಲ. ಹಿಂದುಗಡೆ ಇದ್ದ. ಬೇಡ ಸರ್, ಅದು ಒಂದೇ ಸರ್, ನೋ ಎಂಟ್ರಿ ಸರ್, ಬಿಟ್ಬಿಡಿ ಸರ್, ಬೇಡ ಸರ್. ಸಾಹೇಬ್, ನಮ್ ಬೈಗೆ ಕರೆಂಟ್ ಶಾಕ್ ಕೊಟ್ರು ಬಾಯ್ ಬಿಡಕ್ಕಿಲ್ಲ. ನೋಡ್ತೀಯಾ? ಅಯ್ಯೋ, ಹಾಕ್ಬಿಟ್ರಲ್ಲಪ್ಪ. ಅಯ್ಯೋ, ನನ್ ತೊಟ್ಟು. ಆಪರೇಷನ್ ತೊಟ್ಟು ಬಾಯ್ ಬಿಡ್ಬೇಡಿ. ಏನು ಅದು ತೊಟ್ಟು? ಅಯ್ಯೋ, ನಾನು ಹೇಳಿದ್ದು ನನ್ ತೊಟ್ಟು ಸರ್, ಆಪರೇಷನ್ ತೊಟ್ಟಲ್ಲ ಸರ್.
ಬಿಡ್ಬಿಡಿ, ಹಂಗೆ ಮೇಂಟೈನ್ ಮಾಡಿ ಸಾಹೇಬ್. ಕಟಿಂಗ್ ಪ್ಲೇಯರ್ ತಗೊಂಡು ನಮ್ ಬೈದು ಉಗುರು ಕಿತ್ತಾಕಿದ್ರು ಬಾಯಿ ಬಿಡಲ್ಲ. ನೋಡ್ತೀಯಾ ನೀನು ಅಯ್ಯೋ ಸಾರ್, ಅಲ್ಲಿ ಕೇದ ಇಲ್ಲಿ ಕೇದ ಅಂತ ನನಗೆ ಇಲ್ಲಿ ಕೇದ ಮಾಡ್ತಾ ಇದ್ದೀರಲ್ಲ ಸಾರ್. ಸಾರ್, ಬಾಂಬ್ ಬಿಡೋದು ಮಾತ್ರ ನನ್ನ ಕೆಲಸ. ಆಪರೇಷನ್ ತೋಟ ಬಗ್ಗೆ 100 ದುಳ್ಳ ಡೀಟೇಲ್ಸ್ ಕೊಡ್ತಾನೆ ಸಾರ್. ನರ ಕಟ್ ಮಾಡಿದ್ರು ಅವ್ನು ಹೇಳಲ್ಲ ಅಂತ ಮೆಸೇಜ್ ಬಂತು ಸರ್. ನೋಡ್ತೀಯಾ ಇಲ್ಲ, ಇವನು ಯಾರೋ ಪೊಲೀಸ್ ಮಾಡಿದ್ದು, ಯಾರು ಏರ್ಸಿದ್ರು ಏರ್ತಾನಲ್ಲೋ. ಅಮ್ಮ ಫುಲ್ ತುಂಬಿಸ್ಬಿಟ್ರಲ್ಲಪ್ಪ.